ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆ ಹೆಚ್ಚಿಸುವ ಯೋಜನೆ ಅಡಿ ಬೆಳಗಾವಿ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮತ್ತಿತರ ಸಂಸ್ಥೆಗಳ ಆಶ್ರಯದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಕೈಗಾರಿಕಾ ಶಿಬಿರವನ್ನು ಬೆಳಗಾವಿ ವಿಭಾಗೀಯ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಉದ್ಘಾಟಿಸಿದರು. ಈ ವೇಳೆ ಬೆಳಗಾವಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಅಧ್ಯಕ್ಷ ಪ್ರಭಾಕರ್ ನಾಗರಮುನ್ನೋಳ್ಳಿ, ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಂಟಿ ನಿರ್ದೇಶಕ ಸತ್ಯನಾರಾಯಣ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಕೆಎಂ ಜಾನಕಿಯವರು, ಭಾರತದಲ್ಲಿ ಸಣ್ಣ ಮತ್ತು ಮಧ್ಯಮ ವಲಯದ ಕೈಗಾರಿಕೆಗಳಿಗೆ ಹೆಚ್ಚಿನ ಮಹತ್ವವಿದೆ. ಉತ್ಪನ್ನಗಳನ್ನು ಬೇರೆಡೆಗೆ ಕಳುಹಿಸಿ ಸಂಸ್ಕರಿಸುವ ಹಾಗೂ ಯುವಕರು ಉದ್ಯೋಗ ಹುಡುಕಿಕೊಂಡು ಅಲೆದಾಡುವ ಪರಿಸ್ಥಿತಿ ತಪ್ಪಬೇಕು. ಆಗ ಈ ವಲಯದಲ್ಲಿ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದರು. ಪ್ರಭಾಕರ್ ನಾಗರಮುನ್ನೋಳ್ಳಿ ಮಾತನಾಡುತ್ತಾ, ಎಂಎಸ್ಎಂಇ ಉದ್ಯಮಗಳು ಗುಣಮಟ್ಟ ಕಾಯ್ದುಕೊಳ್ಳುವ ಜೊತೆಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿರಬೇಕು ಎಂದು ಸಲಹೆ ನೀಡಿದರು. ಸತ್ಯನಾರಾಯಣ್ ಭಟ್ ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿವೆ. ಸರ್ಕಾರ ಮತ್ತು ಇಲಾಖೆ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದೆ ಎಂದರು. ಸಂಬಂಧಪಟ್ಟ ವಿಷಯಗಳಲ್ಲಿ ಒಂದು ಮಾರ್ಗದರ್ಶನವನ್ನ ಈ ಕಾರ್ಯಾಗಾರ ನೀಡಿದೆ. ಇವರಿಗೆ ತುಂಬಾ ಧನ್ಯವಾದಗಳು. ಇದೀಗ ಈ ಒಂದು ನಿರ್ಮಾಣ ಮಾಡಿ ಅವರೆಲ್ಲ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅವರೆಲ್ಲರೂ ಕೂಡ ನಮ್ಮ ಊರುಗಳಲ್ಲಿ ಅವರಿಗೆ ಗೊತ್ತಿರೋ ವಿದ್ಯೆಗಳನ್ನ ಬಳಸಿಕೊಂಡು ಸಣ್ಣ ಅಥವಾ ಮಧ್ಯಮ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಆಯಿತು, ಅವರ ಒಂದು ಅಭಿವೃದ್ಧಿ ಆಯಿತು, ಕೈಗಾರಿಕಾ ಕ್ಷೇತ್ರಕ್ಕೆ ನಮ್ಮ ಊರಿನ ಒಂದು ಕೊಡುಗೆ ಅನ್ನುವ ನಿಟ್ಟಿನಲ್ಲಿ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳಿಗೆ ಇವತ್ತಿಗೂ ಕೂಡ ತುಂಬಾ ಅವಶ್ಯಕತೆ ಅಗತ್ಯತೆ ಎರಡೂ ಕೂಡ ಇದೆ. Continuously upgrade its capabilities. This is where government initiatives like Zero Defect, Zero Effect, JAD and Lean manufacturing under the RAM, rising and accelerating MSME's productivity scheme become powerful tools. ನಾವು ಕೈಗಾರಿಕಾ ಇಲಾಖೆಯವರು ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಉದ್ಯಮ ಮಾಡುವವರಿಗೆ ಉತ್ತೇಜನಗಳನ್ನು ಕೊಡ್ತೀವಿ. ಸ್ವ ಉದ್ಯೋಗ ಮಾಡುವಂಥವರಿಗೆ ಅಟ್ರಾಕ್ಟಿವ್ ಆಗಿ ಕೇಂದ್ರ ಸರ್ಕಾರದ PMAGP ಸ್ಕೀಮ್ ಇದೆ. ಅಂಥ ಎಲ್ಲ ಸ್ಕೀಮ್ಗಳಲ್ಲಿ ಸ್ಟಾರ್ಟ್ಅಪ್ ಮಾಡುವಂಥವರಿಗೆ ನಾವು ಉತ್ತೇಜನಗಳನ್ನು ಕೊಡ್ತಾ ಇದ್ದೀವಿ.